ಫೇಮ್ ಬರುತ್ತೆ 2 to 3 months. ಫಾರ್ ಎಕ್ಸಾಂಪಲ್, ಇಫ್ ಯು ರಿಮೆಂಬರ್ ಲಾಸ್ಟ್ ಸೀಸನ್ ಕಂಟೆಸ್ಟೆಂಟ್ಸ್, ವಿ ಡೋಂಟ್ ನೋ ಹೂ ಆರ್ ದೆ. ಎಷ್ಟೊಂದು ಜನ ಹಳೆ ಸೀಸನ್ ಅವ್ರು ಬಂದು ನಾನು ಬಿಗ್ ಬಾಸ್ಗೆ ಹೋಗಿದ್ದೆ, ಓ ಹೌದಾ ನೀವು ಬಂದಿದ್ರಾ ಅನ್ನೋ ಥರ ಆಗುತ್ತೆ. ಸೊ ನಥಿಂಗ್, ಆ 2 to 3 monthsಲ್ಲಿ ನೀನು ಒಂದಷ್ಟು ಪ್ರಮೋಷನ್ಸ್ಗೆ ಹೋಗಿ ಒಂದಷ್ಟು ಇವೆಂಟ್ಸ್ಗೆ ಹೋಗಿ ಏನು ಸಂಪಾದನೆ ಮಾಡ್ತೀಯೋ ಅಷ್ಟೇ. ಆ್ಯಂಡ್ ಬಿಗ್ ಬಾಸ್ ಪೇಮೆಂಟ್ ಏನಿರುತ್ತೆ ಅದನ್ನು ನಾವು ನಮ್ಮ ಇಮೇಜ್ನ ಕಳ್ಕೊಳ್ಳದೆ ಆಚೆ ಕಡೆ ಕೂಡ ಸಂಪಾದನೆ ಮಾಡ್ಬೋದು. ಆ್ಯಂಡ್ ಇವಾಗ ಎಕ್ಸ್ಪೋಜರ್ ಅಷ್ಟು ಅವಶ್ಯಕತೆ ಇಲ್ಲ ಬಿಗ್ ಬಾಸ್. ವೈ? ಬಿಕಾಸ್ ಈ 6 ಇಂಚ್ ಮೊಬೈಲಲ್ಲಿ ಸಿಗೋ ಎಕ್ಸ್ಪೋಜರ್ ಇದೆಯಲ್ಲ, ದಟ್ ಇಸ್ ಮೋರ್ ದ್ಯಾನ್ 55 inch ಆರ್ ಇದು. ವೈ? ಬಿಕಾಸ್ ದೇ ಆರ್ ಆಲ್ ಅಪ್ರೋಚಿಂಗ್ ದ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ ಫಾರ್ ದೇರ್ ಪ್ರಮೋಷನ್ಸ್. ಸೊ 6 ಇಂಚ್ ಮೊಬೈಲ್ ಎಲ್ಲರ ಹತ್ರನೂ ಇದೆ. ಎಕ್ಸ್ಪೋಜರ್ ಇದರಲ್ಲಿ ಸಿಗ್ತಿರ್ಬೇಕಾದ್ರೆ ಇವಾಗ ಯಾರಿಗೂ ಹಾಗೆ ಅಲ್ಲಿ ಹೋಗಿ ಎಕ್ಸ್ಪೋಸ್ ಆಗಬೇಕು ಅನ್ನೋದೆಲ್ಲ ಏನೂ ಇರೋಲ್ಲ. ಈಗ ನೆಕ್ಸ್ಟ್ ನನ್ನ ಒಂದು ಊಹೆ ಪ್ರಕಾರ ನೆಕ್ಸ್ಟ್ ಸೀಸನ್ ಕಂಟೆಸ್ಟೆಂಟ್ಸ್ ಎಲ್ಲ ಯಾರಿರ್ತಾರೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ವೈರಲ್ ಆಗಿರ್ತಾರೆ, ಯಾರು ತಿಕ್ಲು ಥರ ಮಾತಾಡ್ತಿರ್ತಾರೆ, ಅವ್ರುಗಳು ಮಾತ್ರ ಕಂಟೆಸ್ಟೆಂಟ್ ಆಗಿ ಹೋಗ್ತಾರೋ ಹೊರತು ಯಾರು ನಾನು ನಿಮ್ಗೆ ಹೇಳ್ತಿಲ್ಲ, ನೀವು ನಗ್ಸ್ತಾ ಇದ್ರೆ ಅಟ್ಲೀಸ್ಟ್ ನೀವು ಹೋದ್ರೆ ಫನ್ ಇರುತ್ತೆ. ನೀವು ಹೋಗ್ಬೇಕು, ಆ್ಯಕ್ಚುಲಿ ನೀವು ಹೋದ್ರೆ ಫನ್ ಇರುತ್ತೆ. ನೀವು ಗಿಚ್ಚಿ ಇಂಥ ಶೋಸ್ಗಳಿಗೆ ಹೋದರೆ ಫನ್ ಇರುತ್ತೆ. ಏನಂತ ಅರ್ಧ ತಿಕ್ಲು ಅರ್ಧ ತಿಕ್ಲು ಅನ್ನಂಗೆ. ಓಹೋ, ಇವ್ರು ನೋಡಿ ಕಂಟೆಂಟ್ ಮಾಡ್ತವ್ರು ಇಲ್ಲೇನೆ. ಅಲ್ಲ, ಬಿಗ್ ಬಾಸಿಗೆ ಕರೆದ್ರೆ ಹೋಗ್ತಾರ ರೇಷ್ಮಾ ಅವರು? ಹೋಗ್ತಾರೆ ಹೋಗ್ಲಿ ಅವರು. ಶಿ ಡಿಸರ್ವ್ ದಟ್ ಸ್ಟೇಜ್. ಬಟ್ ನಮ್ಗೇನಾಗುತ್ತೆ ಗೊತ್ತಾ, ಎಲ್ಲಾನು ಗೊತ್ತಾಗಿ ಮೆಚುರಿಟಿ ಬಂದ್ಮೇಲೆ ಯಾರು ಹೋಗ್ಬೇಕಂತ ಇಷ್ಟಪಡಲ್ಲ. ಯಾವುದೋ ಒಂದು ಕಾಲ ನಿಂತಿರ್ತಾರೆ ಹೋಗಕ್ಕೆ. ಹೌದು, ನಾನಂತೂ ಒಂದೇ ಬೆಳ್ಳಲ್ಲಿ ನಿಂತಿದ್ದೀನಿ ಇವಾಗ. ಅವ್ರು ಹೋಗ್ಲಿ, ಶಿ ಡಿಸರ್ವ್ ದಟ್ ಸ್ಟೇಜ್. ಅಂದರೆ ಅದೇ ಅವ್ರು ಹರ್ಟ್ ಆಗಬಾರ್ದು ಅಷ್ಟೇ ಅಲ್ಲಿ ಹೋಗಿ ಬಂದಮೇಲೆ. ಇವಾಗ ನೀವು ಅಬ್ಸರ್ವ್ ಮಾಡಿದ್ದೀರಾ, ಎಲ್ಲರೂ ಎಲಿಮಿನೇಟ್ ಆಗಿ ಬಂದಮೇಲೆ ಇಂಟರ್ವ್ಯೂವಲ್ಲಿ ನನ್ನನ್ನು ತೋರಿಸೇ ಇಲ್ಲ, ಮೋಸ ಮಾಡಿದ್ರು ಅಂತ ಹೇಳ್ತಾರೆ. ಸೊ ನನಗೇನು ಅನಿಸ್ತಿದೆ ಅಂದರೆ, ಸದ್ಯ ನಾನು ಒಳಗಡೆ ಹೋಗದೆ ನಂಗೆ ಗೊತ್ತಾಯ್ತಲ್ಲ ಇವ್ರು ಮೋಸ ಮಾಡ್ತಿದ್ದಾರೆ ಅಂತ. ಐ ಆಮ್ ನಾಟ್ ಯೂಸ್ಡ್. ಜಸ್ಟ್ ನಾನು ಬರ್ತೀನಿ ಅಂತ ಒಪ್ಕೊಂಡಿದ್ದಕ್ಕೇ ಅವ್ರು ನನಗೆ ರಿಜೆಕ್ಷನ್ ಕಂಟೆಂಟ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ, ಇನ್ನು ಒಳಗಡೆ ಹೋದ್ಮೇಲೆ ಎಷ್ಟು ಯೂಸ್ ಮಾಡ್ಕೋತಿದ್ರು. ಸೊ ನನಗೇನಂತಂದರೆ, ಪರ್ಸ್ನಲಿ ಪರಿಚಯ ಇಲ್ಲದಿರೋ ಎಡಿಟರ್ಗೆ ನನ್ನ ಇಮೇಜ್ನ ಗುರು ನೀನು ಹೆಂಗೆ ಬೇಕಾದ್ರೂ ತೋರಿಸ್ಕೋ ಗುರು ಅಂತ ಅಂದ್ಬಿಟ್ಟು ಅಲ್ಲಿ ನನ್ನ ಮನೆ ಒಳಗಡೆ ಫಿಸಿಕಲ್ ಮತ್ತು ಮೆಂಟಲ್ ಸ್ಟ್ರೆಸ್ ತೊಗೊಂಡು, ಪಾಪ ನಮ್ಮ ಮನೆಯವ್ರು ಟಿ ವಿಲಿ ನೋಡ್ತಾ ಇರ್ತಾರೆ, ಓ ಇವತ್ತು ನನ್ನ ಮಗಳನ್ನ ಹೆಂಗೆ ತೋರಿಸ್ತಾರೆ ಅಂತ ಅವ್ರ ಸ್ಟ್ರೆಸ್ಸು. ಆಮೇಲೆ ಆಚೆ ಬಂದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರೋ ಕರ್ಮಗಳನ್ನೆಲ್ಲ ನೋಡಿ ಸ್ಟ್ರೆಸ್ಸು. ಟೋಟಲ್ 6 ತಿಂಗಳು ಡಮಾರು, ಒಂದಷ್ಟು ಲಕ್ಷಗಳು ದುಡ್ಕೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ. ಆಚೆನೇ ಇಫ್ ಯು ಆರ್ ಬ್ಯುಸಿ ಇನ್ ಸೋಷಿಯಲ್ ಮೀಡಿಯಾ ಯು ವಿಲ್ ಗೆಟ್ ದಟ್ ಎಕ್ಸ್ಪೋಜರ್. ಬಿಗ್ ಬಾಸೇ ಬೇಕಂತೇನಿಲ್ಲ. ಅಮ್ಮನ ಮನೇಲಿ ಟಿವಿ ಇದೆ, ಅದಕ್ಕೆ ಬಟ್ಟೆ ಮುಚ್ಚಿಬಿಟ್ಟವ್ರೆ. ಏಕೆ? ಅವ್ರು ನೋಡಲ್ಲ. ಓಕೆ. ಅವರು ನಮಾಜ್ ಓದ್ತಾ ಇರ್ತಾರಲ್ಲ, ನನ್ನ ತಂಗಿ ಲ್ಯಾಬ್ ಹೋಗ್ತಾಳೆ ಕೆಲಸಕ್ಕೆ, ಲ್ಯಾಬ್ ಕೆಲಸ, ಲ್ಯಾಬ್ ಟೆಕ್ನಿಷಿಯನ್. ಹೌದೌದು. ಆಮೇಲೆ ನಮ್ಮಮ್ಮ ನೋಡಲ್ಲ, ನಮಾಜ್ ಓದ್ಕೊಂಡೇ ಇರ್ತಾರೆ. ಒಬ್ಬರೇ ಏನು ನೋಡ್ತಾರೆ, ಅದಕ್ಕೆ ಟಿವಿ ಮುಚ್ಚಿಬಿಟ್ಟವ್ರೆ. ಅದು ನಾವು ನಮಾಜ್ ಓದುವಾಗ. ಆಮೇಲೆ ನೀವು ಎಲ್ಲ ಸೀಸನ್ನು ನೋಡಿದ್ರೆ ಯಾರು ರಿಯಲ್ ಆಗಿದ್ರು ಅವ್ರನ್ನ ವಿನ್ ಮಾಡಿಸೇ ಇಲ್ಲ. ಓಕೆ, ಜನಗಳು ಏನು ಅನ್ಕೋತಾರೆ ಅದನ್ನು ಉಲ್ಟಾ ಮಾಡೋದೇ ಅವ್ರದ್ದು ಸ್ಟ್ರಾಟಜಿ. ದಿಸ್ ಸೀಸನ್ ಅವರು ಬಳೆ ಬಗ್ಗೆ ಮಾತಾಡಿದಾಗೆಲ್ಲ ವಿನಯ್ ಅದ್ರ ಬಗ್ಗೆ ಬೇಜಾರಿತ್ತು, ಯಾಕಂದರೆ ಆ ಫ್ಲೋವಲ್ಲಿ ಮಾತು ಬಂದಿದೆ ಅಂತ ನನಗೂ ಬೇಜಾರಿತ್ತು. ಬಟ್ he was deserving to win ಅಂತ ನನಗನ್ಸುತ್ತೆ. ವೈ? ಬಿಕಾಸ್ ಅವನು ಡ್ರಾಮಾನೂ ಮಾಡ್ಬೋದಿತ್ತಲ್ಲ. ಎಲ್ಲೂ ಯಾವುದಾದ್ರೂ ಒಂದು ಹೆಣ್ಮಕ್ಳನ್ನ ಮುಟ್ಟೋದಾಗಲಿ ಅಥವಾ ಇದು ಮಾಡೋದಾಗಲಿ ಅದೆಲ್ಲೂ ಕಾಣಿಸ್ಕೊಂಡಿಲ್ಲ ವಿನಯ್ ಆ ಥರ. ಆ್ಯಂಡ್ ಹಿ ವಾಸ್ ರಿಯಲ್. ನೆಗೆಟಿವ್ ಆಗಿದ್ರು ಅಂದರೆ ರಿಯಲ್ ಆಗಿದ್ರು ಅಂತ ತಾನೇ ಅರ್ಥ. ಬಟ್ ಅದು ನನಗೆ ಅರ್ಥನೇ ಆಗಲಿಲ್ಲ ಏನಕ್ಕೆ ಅಂತ. ಆ್ಯಂಡ್ ಎಷ್ಟೊಂದು ಸಲ ಅವರು ಪಾಪ ಟಾಪ್ 2 ಅಲ್ಲಿ ಬಂದವ್ರು ಹೇಳ್ತಾರೆ, ನಾನು ಸುಮ್ಮನೆ ಕೂತಿದ್ದೆ, ಅಲ್ಲಿ ಕೂತಿದ್ದೆ, ಇಲ್ಲಿ ಕೂತಿದ್ದೆ ಅಂತ ಪಾಪ ಅವರೇ ಹೇಳ್ಕೊತಾರೆ. ಸೊ ಸುಮ್ಮನೆ ಕೂತಿರೋರೆಲ್ಲ ಟಾಪ್ 2ಗೆ ಇದು ಮಾಡ್ತಾರೆ. ಬಟ್ ವಾಟ್ ಐ ಫೀಲ್ ಈಸ್ ಸಂಗೀತ ಆ್ಯಂಡ್ ವಿನಯ್ ಗೇವ್ ಅ ವೆರಿ 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 ಗುಡ್ ಕಂಟೆಂಟ್ ಫಾರ್ ದಿಸ್ ಸೀಸನ್ ಆ್ಯಂಡ್ ದೇ ವೆರ್ ಮಚ್ ಡಿಸರ್ವಿಂಗ್ ಫಾರ್ ವಿನ್ನಿಂಗ್ ಅಂತ ನನಗನ್ಸುತ್ತೆ. ನೀವು ಬಿಗ್ ಬಾಸ್ ನೋಡ್ತಾ